ಕಾವೇರಿ ಕಲಾಕ್ಷೇತ್ರದ ಬಗ್ಗೆ ಹೇಳುವಾಗ ನನ್ನ ಜೀವ ಎಲಿತು. ನೀವು ಕೂಡ ಒಂದಷ್ಟು ಒತ್ತಡವನ್ನು ಹಾಕಿ ಅವರ ಹೆಸರನ್ನ ಚಿರಸ್ಥಾಯಿಯಾಗುವ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆ ಮುಂದಾಗ್ಲಿ ಅನ್ನುವಂತಹ ದೊಡ್ಡ ಕೋರಿಕೆ, ಬೇಡಿಕೆ, ಆಗ್ರಹ ಎರಡು ಕೂಡ ಒಟ್ಟಿಗೆ ನಿಮ್ ಜೊತೆಲಿ ಹೇಳ್ತಾ ಇದ್ದೀನಿ. ಇದು ಆಗ್ರಹ ಕೂಡ. ನಮಸ್ಕಾರ, ನಾನು ಕಿಶೋರ್ ರೈ ಕತ್ತಲೆ ಕವಿಯತ್ತು ಮಡಿಕೇರಿಯ ಟೌನ್ ಹಾಲ್ ಮುಂದೆ ಒಂದು ಕೊನೆಯ ಬಾರಿಗೆ ಒಂದು ಇಂಟರ್ವ್ಯೂ ಮಾಡೋಣ ಅಂತ ಮಾತಾಡೋಣ ಅಂತ ಬಂದಿದ್ದೇನೆ. ಯಾಕೆ ಕಾರಣ ಏನು ಅಂತಂದ್ರೆ, ಟೌನ್ ಹಾಲ್ ಕಾವೇರಿ ಕಲಾಕ್ಷೇತ್ರವನ್ನ ಸಂಪೂರ್ಣ ನೆಲಸಮ ಮಾಡಿ ಹೊಸದಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಆ ಪ್ರಯುಕ್ತ ಇಲ್ಲಿ ಅನೇಕ ನೆನಪುಗಳಿದ್ದಾವೆ. ಅನೇಕ ಒಂದು ಕಲಾವಿದರುಗಳು ಮಾತಾಡ್ತಾ ಇದ್ರು, ಆ ಕಾರ್ಯಕ್ರಮ ಕೊಟ್ಟಿದ್ವಿ, ಇಲ್ಲಿ ಕಾರ್ಯಕ್ರಮ ಕೊಟ್ಟಿದ್ವಿ, ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ವಿ ಎಲ್ಲವನ್ನ ಮಾತಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಮಡಿಕೇರಿಯ ಕೊಡಗಿನ ಹಿರಿಯ ಕಲಾವಿದರೊಬ್ಬರನ್ನ ನಾನು ಮಾತಾಡ್ಬೇಕಂತ ಬಹಳ ದೂರದಲ್ಲಿದ್ದಾರೆ. ಬನ್ನಿ, ಅಲ್ಲರಂಡ ವಿಠಲ್ ನಂಜಪ್ಪ ಅವರು, ಇವ್ರ ಮನೇಲಿದ್ದವ್ರನ್ನ ಕರೆಸಿದೀನಿ. ಹೇಗಿದ್ದೀರಿ ವಿಠಲಣ್ಣ? ಮಾತಾಡ್ಬೇಕು. ಓಕೆ, ಟೌನ್ ಹಾಲ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಈ ವಿಷಯದ ಬಗ್ಗೆ ಮಾತಾಡೋಣ ಅಂತ ಕರೆಸಿದ್ದೀನಿ. ಬನ್ನಿ, ನನಗೆ ಮಾತಾಡ್ತಾ ಹೋಗೋಣ. ನಿಮ್ಮ ನೆನಪುಗಳು, ಕಾವೇರಿ ಕಲಾಕ್ಷೇತ್ರ ಅಂದಾಕ್ಷಣ ನಿಮಗೆ ಆಗುವಂತ ಆ ಒಂದು ನೆನಪು ಯಾವ್ದಿದೆ? ಸುಮಾರು ನೆನಪಿರ್ಬೋದು, ಅದರಲ್ಲಿ ತಕ್ಷಣಕ್ಕೆ ಆಗುವಂಥದ್ದು. ತಕ್ಷಣಕ್ಕೆ ಆಗುವಂಥದ್ದು, ನಾನು 1983-85 ಒಳಗಡೆ ನನ್ನ ಕಾಲೇಜ್ ಡೇಸಲ್ಲಿ ರಕ್ತ ಕಣ್ಣೀರು ನಾಟಕವನ್ನ ನಿರ್ದೇಶನ ಮಾಡಿದ್ದೆ. ನಾವೆಲ್ಲ ಕಾಲೇಜ್ ಸ್ಟೂಡೆಂಟ್ಸೇ. ಅವಾಗ ಇಲ್ಲಿ ದಸರಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ವು. ಕೂರ್ಬೇಕಾ? ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು. ಅವಾಗ ನಾಟಕಗಳು, ಅದೇ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೀತಾ ಇದ್ವು. ಅವಾಗ ನಾನು ಮತ್ತೆ ನನ್ನ ಕ್ಲಾಸ್ಮೇಟ್ಸು, ಕಾಲೇಜ್ ಮೇಟ್ಸು ಇವ್ರನ್ನೆಲ್ಲ ಕರ್ಕೊಂಡು ರಕ್ತ ಕಣ್ಣೀರು ಅನ್ನೋ ಒಂದು ನಾಟಕ ಮಾಡಿದ್ದೆ. ಅದು ಆ ನೆನಪು ಮರೀಲಿಕ್ಕಾಗೋದಿಲ್ಲ. ಅದಲ್ಲದೆ ಆಮೇಲಿಂದ ಈ ಬೆಳ್ಳಿ ಮಂಡಲ ನಾಗಭರಣ ಅವರು ಕರ್ನಾಟಕ ಇದ್ರದ್ದು ಸಿನಿಮಾ ಅಕಾಡೆಮಿ ಅದ್ರ ಅಧ್ಯಕ್ಷರಾಗಿದ್ರು. ಅವಾಗ ನಾನು ಇಲ್ಲಿ ಕೊಡಗು ಜಿಲ್ಲೆಯ ಬೆಳ್ಳಿ ಮಂಡಲ ಅನ್ನೋ ಇದ್ರ ಅಧ್ಯಕ್ಷ ಆಗಿದ್ದೆ, ಕೊಡಗು ಘಟಕದ. ಅದರದ್ದು ಒಂದಷ್ಟು ಸಾಕ್ಷಿ ಚಿತ್ರಗಳನ್ನ 2-3 ಸಾರಿ ಇಲ್ಲಿ ನಾನು ವಿವಿಧ ದಸರಾ ಸಂದರ್ಭದಲ್ಲಿ ಅದು ಮಾಡಿದೆ. ಮತ್ತು ಬೇರೆ ಕಾರ್ಯಕ್ರಮ ನಾನು ಇದರಲ್ಲಿ ಮಾಡಿದೆ. 40 ವರ್ಷಗಳ ಜರ್ನಿಯಲ್ಲಿ ಒಂದಷ್ಟು ಮಾಡಿ. ಆ ಸಂದರ್ಭದಲ್ಲಿ ಹೇಗಿತ್ತು ಇಲ್ಲಿ ಜನ ಸೇರ್ತಾ ಇದ್ದಿದ್ದು, ಜನರ ಪ್ರೋತ್ಸಾಹ ಎಲ್ಲ? ಕಿಕ್ಕಿರ್ದು ನೆರೆಯೋದು ಅಂತ ಹೇಳ್ತಾರಲ್ಲ, ಅದಾಗಿದ್ದಾಗ ಅಕ್ಷರಶಃ ಆ ದಸರಾ ಕಾರ್ಯಕ್ರಮ ಅಂತೂ ಆ ಥರ ಇರ್ತಾ ಇತ್ತು. ಯಾಕಂದ್ರೆ ಆಲ್ಟರ್ನೇಟಿವ್ ಇಲ್ಲಿ ಅಪ್ಪನರೌಂಡ ಹರದಾಸ ಅಪ್ಪಚಕವಿ ಅವರು ಇಲ್ಲಿ ಕೊಡಗಿನ ಮೊದಲ ರಂಗಭೂಮಿಯ ಕಲಾವಿದ, ನಿರ್ದೇಶಕ, ಮತ್ತೆ ಒಂದು ಲೆಕ್ಕದಲ್ಲಿ ಪ್ರೊಡ್ಯೂಸರ್ ಕೂಡ. ಅವರು ಕೂಡ ಇಲ್ಲಿ ನಾಟಕ ಮಾಡ್ತಾ ಇದ್ರು. ರಂಗಭೂಮಿ ಗ್ರೀಕಿಂದ ಇನ್ಫ್ಲುಯೆನ್ಸ್ ಆಗಿದ್ರು ಕೂಡ ಜನಪದವೇ ನಮ್ಮ ರಂಗಭೂಮಿಯ ಬೇಸ್. ಅದಲ್ಲದೆ ಕೊಡಗಿನಲ್ಲಿ ಬೇರೆ ಕಡೆ ನಾಟಕ ನಡೀತಾ ಇದ್ರು ಕೂಡ ಇಲ್ಲಿ ಒಂದು ರಂಗಭೂಮಿಯ ಇದು ವೇದಿಕೆ ಅನ್ನೋದು ಇರಲಿಲ್ಲ. ಕೊರವಂಡ ನಂಜಪ್ಪನವರು ಇವತ್ತಿನ ಏನು ಪುರಸಭೆ ಅಥವಾ ಟೌನ್ ಹಾಲ್ ಏನಿದೆಯೋ ಈ ಜಾಗವನ್ನ ಅವರು ದಾನ ಮಾಡಿದ್ದು. ಕಂಪ್ಲೀಟ್ ಏರಿಯಾ ಕೊರವಂಡ ನಂಜಪ್ಪನವರು. ಅದು ಇಲ್ಲೆಲ್ಲೋ ಕಾರಣ ಏನಂತ ಹೇಳಿದ್ರೆ, ನಾವು ಟೌನ್ ಹಾಲ್ ಅಂತ ಮಾತಾಡ್ತೇವೆ, ಕಾವೇರಿ ಕಲಾಕ್ಷೇತ್ರ ನಗರಸಭೆ ಅಂತ ಎಲ್ಲ ಮಾತಾಡ್ತೇವೆ, ಉದ್ಘಾಟನೆ ಮಾಡಿದ್ದು ಯಾರು ಅಂತ ಮಾತಾಡ್ತೇವೆ, ಯಾರ್ಯಾರು ಬಂದಿದ್ರು ಅಂತ ಮಾತಾಡ್ತೇವೆ. ಆದ್ರೆ ಆ ಜಾಗ ಕೊಟ್ಟವರು, ಅವರ ಹೆಸರು ನೀವು ಮೆನ್ಷನ್ ಮಾಡಿದ್ರಿ, ಕೊರವಂಡ ನಂಜಪ್ಪನವರು. ಅವ್ರದ್ದು ದಾನ ಮಾಡಿದ ನೇಮ್ ಪ್ಲೇಟ್ ಇದ್ರ ಎದುರುಗಡೆ ಎಲ್ಲೋ ಇದೆ. ಅವರ
ಈ ಕೊರವಂಡ ನಂಜಪ್ಪ ಹೆಸರು ತಗೊಳ್ಳಿಕ್ಕೆ ಇನ್ನೊಂದು ಕಾರಣನೂ ಇದೆ. ನಾವೊಬ್ರು ರಂಗಭೂಮಿ ಕಲಾವಿದರಾಗಿ ಇವತ್ತಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜನ್ನ ಸ್ಥಾಪನೆ ಮಾಡಲಿಕ್ಕೆ ಪಂದೆಂಡ ಬೆಳ್ಳೆಪ್ಪ ಅವರು ಕೊಡಗಿನ ಗಾಂಧಿ ಅಂತ ಹೆಸರಾಗಿರ್ತಾರೆ. ಅಟ್ಲೀಸ್ಟ್ ಅವರ ಕ್ಯಾಂಪಸ್ಗಾದರೂ ಹೆಸರಾಗಬೇಕು ಅನ್ನೋ ಹೋರಾಟ ನಂದು ಇನ್ನೂ ಇದೆ. ಹಾಗೆ ಈ ಜಾಗವನ್ನು ದಾನ ಮಾಡಿದ್ದ, ಇವಾಗ ಏನು ಇದ್ರ ಬಗ್ಗೆ ಹೇಳೋದಾದ್ರೆ, ಇದು ರಿನೋವೇಟ್ ಆಗ್ತಾ ಇರೋದ್ರ ಬಗ್ಗೆ ಖುಷಿ ಇದೆ. ಹಾಗೆ ಅವತ್ತು ದಾನ ಮಾಡಿದ ಅವರು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನ ಸ್ಥಾಪನೆ ಮಾಡಲಿಕ್ಕೆ ಕಾರಣಕರ್ತರಾದಂತಹ, ಕೊಡಗಿನ ಗಾಂಧಿ ಅಂತ ಹೆಸರು ತಗೊಂಡಂತಹ, ಗಾಂಧಿಯ ಒಡನಾಡಿಯಾಗಿದ್ದಂತಹ ಅವರ ಹೆಸರು ಅವರ ಕ್ಯಾಂಪಸ್ಗೆ ಹಾಕ್ಬೇಕು ಅನ್ನೋ ಹೋರಾಟ ಕೂಡ ನಂದಿದೆ. ಹಾಗೆ ಜೊತೆಗೆ ಇವರ ಹೆಸರು ಕೂಡ ಇಲ್ಲಿ ಮುನ್ನೆಲೆಗೆ ಹೌದು, ಮುನ್ನೆಲೆಗೆ ಬರಬೇಕು. ದಾನ ಮಾಡಿರೋದು ಪರ್ಚೇಸ್ಡ್ ಅಲ್ಲ, ಇದು ಅವ್ರದ್ದು ಸದುದ್ದೇಶದಿಂದ. ಹೌದು, ಕೊಡದೆ ಹೋಗಿದ್ರೆ ಈ ಸ್ಥಾನದಲ್ಲಿ ಇವತ್ತು ಈ ನಗರಸಭೆನೂ ಇರ್ತಾ ಇರ್ಲಿಲ್ಲ, ಇದು ಬೇರೆ ಕಡೆ ಇರ್ತಾ ಇತ್ತು, ಇದೇನೋ ಆಗ್ತಾ ಇತ್ತು. ಯಾಕೆಂದ್ರೆ ಆ ಚರಿತ್ರೆಯೇ ಭವಿಷ್ಯದ, ವರ್ತಮಾನದ ಮತ್ತೆ ಭವಿಷ್ಯದ ಸೇತುವೆ ಆಗಿರುತ್ತೆ. ಆ ಚರಿತ್ರೆಯನ್ನ ಮರೆಯೋದಿದೆ ಅಲ್ಲ, ಅದು ಮರಿಬಾರ್ದು. ಇಲ್ಲಿ ಮಜೀದ್ ಖಾನ್, ಸಂಶುದ್ದೀನ್, ಇವರು ಜೈ ಗೋಪಾಲಕೃಷ್ಣ, ಇವರೆಲ್ಲರೂ ಕೂಡ ಇಲ್ಲಿ ರಂಗಭೂಮಿಯನ್ನ ಮಡಿಕೇರಿ ಒಳಗಡೆ ಕಟ್ಟಿದವರು. ಅವರು ಬಹಳಷ್ಟು ಪ್ರದರ್ಶನ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ರಂಗಭೂಮಿಗೆ ಒಂದು ದೊಡ್ಡ ವೇದಿಕೆಯಾಗಿ ದೊಡ್ಡ ವೇದಿಕೆಯಾಗಿದೆ. ಯಾಕಂದ್ರೆ ಬಯಲು ರಂಗಮಂದಿರ ಎಲ್ಲೂ ನಾವಿಲ್ಲ, ನಮ್ಮ ಗಾಂಧಿ ಮೈದಾನ ಇದ್ರೂ ಕೂಡ ವ್ಯವಸ್ಥಿತವಾಗಿಲ್ಲ. ಇವಾಗ ಇದನ್ನ ಕಟ್ಟಬೇಕಾದ್ರೂ ಕೂಡ ಇವಾಗ ನಮ್ಗೆ ಮಡಿಕೇರಿಯಲ್ಲಿ ಸದ್ಯಕ್ಕೆ ಸಿಗೋದು ಒಂದು ನಮ್ಮ ಸರ್ಕಾರಿ ಅಧೀನದಲ್ಲಿರುವಂತಹ ಗಾಂಧಿ ಭವನ, ಗಾಂಧಿ ಮೈದಾನ ಬೇರೆ, ಗಾಂಧಿ ಭವನ ಬೇರೆ. ನಮ್ಮ ಕಾರ್ಯಪ್ಪ ಸರ್ಕಲ್ ಮೇಲೆ ಇರೋದು. ಹೌದು, ಕಾರ್ಯಪ್ಪ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಸರ್ಕಲ್, ಇನ್ನೊಂದು ಹಳೆ ಹೆಸರು ಸುದರ್ಶನ್ ಸರ್ಕಲ್, ಅದ್ರ ಮೇಲೆ ಇದೆ. ಅನೇಕ ಮಂದಿಗೆ ಅದು ಕೂಡ ಗೊತ್ತಿಲ್ಲ. ಆಯ್ತಾ, ಅದ್ಭುತವಾದಂತ ಒಂದು ಜಾಗ ಸದ್ಯದ ಮಟ್ಟಿಗೆ. ಇಲ್ಲಿ ರಂಗಭೂಮಿಗೆ ಸಂಬಂಧಪಟ್ಟಾಗೆ ಇವರು ಬಾಲಾಜಿ ಮತ್ತೆ ನಯನ ಕಶ್ಯಪ್ ಇವರು ವರ್ಷಕ್ಕೊಂದ್ಸರಿ ಇಲ್ಲಿ ಭಾರತೀಯ ವಿದ್ಯಾಭವನದ ಒಂದು ಜಾಗದಲ್ಲಿ, ಅದು ಕೂಡ ಪರ್ಫೆಕ್ಟ್ ಆಗಿದೆ. ಆದ್ರೆ ಅದು ಪ್ರೈವೇಟ್ ಪ್ರಾಪರ್ಟಿ, ಒಂದು ಖಾಸಗಿ ಸಂಸ್ಥೆಯ ಒಳಗಡೆ ಇದೆ. ಇದು ಗಾಂಧಿ ಭವನ ಸರ್ಕಾರಿ ಸಂಸ್ಥೆಯ ಒಳಗಡೆ ಇದೆ. ಇಲ್ಲಿ ಇವಾಗ ಪಾರ್ಕಿಂಗ್ ವ್ಯವಸ್ಥೆ ಅದು ಇದು ಒಂದು ವ್ಯವಸ್ಥಿತವಾಗಿ ಏನೋ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದಕ್ಕಿಂತ ಮೊದಲು ನಾನು ಅವ್ರ ಹತ್ರ, ಇದಕ್ಕೆ ಸಂಬಂಧಪಟ್ಟವ್ರ ಹತ್ರ ರಿಕ್ವೆಸ್ಟ್ ಕೂಡ ಮಾಡ್ಕೊಂಡಿದ್ದೀನಿ. ಇಲ್ಲಿ ರಂಗಭೂಮಿಗೆ ಮತ್ತೆ ಇಲ್ಲಿ ಇವಾಗ ಥಿಯೇಟರ್ ಕೂಡ ಇಲ್ಲ, ಹಾಗಾಗಿ ಇಲ್ಲಿ ಥಿಯೇಟರ್ ವ್ಯವಸ್ಥೆ ಮಾಡ್ಬೋದು ಅನ್ನೋ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದು ತೆಳಂಗ ನೀರು ಸಿನಿಮಾ ಮಾಡಿದಾಗ. ತೆಳಂಗ ನೀರು ಸಿನಿಮಾ ಇವ್ರದ್ದು ಗೋಪಿ ಪುಣ್ಯ, ಅವರು ಇಲ್ಲಿ ಒಂದು ಒರಿಜಿನಲ್ ಥಿಯೇಟರ್ನ ಇಲ್ಲಿ ಸೃಷ್ಟಿ ಮಾಡಿದ್ರು. ಅಷ್ಟಕ್ಕೂ ಅವಕಾಶವನ್ನ ಇದನ್ನ ಮಾಡಿಕೊಟ್ರೆ ಇದು ಭವಿಷ್ಯದಲ್ಲಿ ರಂಗಭೂಮಿ ಕಲಾವಿದರಿಗಿರ್ಬೋದು, ಯಾವ ವಿವಿಧ ಸಾಂಸ್ಕೃತಿಕ ಕಲಾವಿದರಿಗೂ ಇರ್ಬೋದು, ಎಲ್ರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತೆ ಬರೋರಿಗೆ ಕೂಡ ಒಂದು ಇದು ಸಿಟಿಯ ಸೆಂಟ್ರಲ್ ಇರೋದ್ರಿಂದ, ಹಾಗಾಗಿ ಅಲ್ಲಿ ಹಳೆ ಕಾವೇರಿ ಕಲಾಕ್ಷೇತ್ರದಲ್ಲಿ ಒಂದು ಸಮಸ್ಯೆ ಇತ್ತು. ಅದು ಟೆಕ್ನಿಕಲ್ ಪ್ರಾಬ್ಲಮ್. ಏನು ಅಂತ ಹೇಳಿದ್ರೆ, ಇದು ಸೌಂಡ್ ಎಫೆಕ್ಟ್, ಎಕೋ ಹೊಡಿತಾ ಇತ್ತು. ಅದಕ್ಕೆ ಪರಿಹಾರವಾಗಿ ಬೇರೆ ಮಾಡ್ತಾ ಇದ್ರು. ಅದನ್ನು ಕೂಡ ಈ ಸಂದರ್ಭದಲ್ಲಿ ಎಚ್ಚರ ವಹಿಸ್ಕೊಂಡ್ರೆ ಇನ್ನೊಂದು 50 ವರ್ಷದವರೆಗೆ ಅಥವಾ ಅದಕ್ಕಿಂತ ಹೆಚ್ಚು ಒಂದು ಕಾಂಕ್ರೀಟ್ ಆಗಿರುತ್ತೆ. ಆ ಸಂದರ್ಭಕ್ಕೆ ಏನ್ ಬೇಕೋ ಆಗ ಈಗ ಮಾಡಿದ್ರೆ ಒಂದಷ್ಟು ವರ್ಷಗಳ ಕಾಲ ಅದು ಬಾಳಿಕೆ ಬರೋಕ್ಕೆ ಸಾಧ್ಯ ಆಗುತ್ತೆ. ನಾನು ಇಲ್ಲಿ ಮಡಿಕೇರಿಯಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದೇನೆ, ಕೆಲವು ಸಿನಿಮಾದಲ್ಲಿ ಅದರ ಒಂದು ವೆರೈಟಿ ಬೇರೆ ಇರುತ್ತೆ. ಕಮರ್ಷಿಯಲ್, ಫೀಚರ್, ಆರ್ಟ್ ಮೂವಿ, ಹಿಂಗೆಲ್ಲ ಬೇರೆ ಇರುತ್ತೆ. ಅದು ಆಸಕ್ತರು ಇಲ್ಲಿಂದ ಇವಾಗ ದೌರ್ಭಾಗ್ಯ, ಅದು ಬಿಡಿ, ಅಲ್ಲಿ ಗೋಣಿಗೊಪ್ಪದಲ್ಲಿ 2 ಥಿಯೇಟರ್ ಹೋಯ್ತು, ಆಮೇಲೆ ಮತ್ತೊಂದು ಮಡಿಕೇರಿಯಲ್ಲಿ 2 ಥಿಯೇಟರ್ ಹೋಯ್ತು.
ಆಸಕ್ತರು ಇವತ್ತಿಗೂ ಇದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಸಿನಿಮಾದ ಹೆಸರುಗಳನ್ನು ಹೇಳಲ್ಲ, ಫ್ಯಾಮಿಲಿ ಸಮೇತ ಎಲ್ಲಿದೆಯೋ ಅಲ್ಲಿಗೆ ಹೋಗಿ ಬರ್ತಾ ಇದ್ದಾರೆ. ಅದು ಸಿನಿಮಾ ಅವರ ತಯಾರಿ ಮತ್ತೆ ಅದನ್ನ ನೋಡೋ ಆಸಕ್ತಿ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಯಾಕೆಂದ್ರೆ ಇಲ್ಲಿ ನಾನು ಅವಾಗಲೇ ಹೇಳ್ದಾಗೆ ನೀನಾಸಮ್ಮ ತಿರುಗಾಟದ್ದು ಇವರು ಬಾಲಾಜಿ ಮತ್ತೆ ನಯನ ಕಶ್ಯಪ್ ಅವರು ವರ್ಷಕ್ಕೊಂದ್ಸರಿ ಕೈಯಿಂದ ದುಡ್ಡು ಹಾಕೊಂಡು ಕೂಡ ಕೆಲವು ಇದು ಮಾಡ್ತಾರಲ್ಲ, ಅಲ್ಲಿ ಹಾಲ್ ಫುಲ್ ಆಗಿರುತ್ತೆ. ಹಾಗಿದ್ರೆ ಆಸಕ್ತರು ಇಲ್ವಾ? ಇದ್ದಾರೆ. ವ್ಯವಸ್ಥಿತ ಅನ್ನೋದು ವೇದಿಕೆ ಬೇಕು, ವೇದಿಕೆ ಬೇಕು. ಮತ್ತೆ ಕೊಡಗಿನ ರಂಗಭೂಮಿಯಲ್ಲಿ ಯಾರು ಹಿರಿಯರು ಅನುಭವಿಸಿದಾರೋ ಅವರು ಮತ್ತೆ ಮುಂದಿನ ಪೀಳಿಗೆಗೆ ಅವರ ಕಾಣಿಕೆಯನ್ನು ಕೊಡೋದ್ರಲ್ಲಿ ಅವರ ಶ್ರಮನೂ ಬೇಕು. ಮತ್ತೆ ಆಸಕ್ತರು ಇಲ್ಲ ಅನ್ನೋದು 100ಕ್ಕೆ 100 ಸುಳ್ಳು. ನಾನೀಗ ಬ್ಯಾಕ್ ಟು ಅಲ್ಲಿಗೆ ಬರ್ತೀನಿ. ಇಲ್ಲಿ ನೀವು ಕೊರವಣ್ಣ ನಂಜಪ್ಪ ಅವರ ವಿಚಾರ ಹೇಳ್ತಿದ್ದೀರಲ್ಲ, ಈಗ ನಿರ್ಮಾಣ ಆಗ್ತಾ, ಈಗ ಡೆಮಾಲಿಷ್ ಆಗ್ತಾ ಇದೆ, ಮುಂದಕ್ಕೆ ಒಂದು ವ್ಯವಸ್ಥಿತ ಸುಸಜ್ಜಿತ ಕಟ್ಟಡ ಬರುತ್ತೆ ಅನ್ನೋದು ನಿರೀಕ್ಷೆ ನಮಗೆಲ್ಲರಿಗೂ ಇದೆ, ನಿಮಗೂ ಇದೆ. ಆ ಸಂದರ್ಭದಲ್ಲಿ ಇವರ ಹೆಸರನ್ನ ವೇದಿಕೆಗೆ ಅಥವಾ ಎಲ್ಲಿಗಾದ್ರೂ ಒಂದು ಇಡಬೇಕು ಅನ್ನೋಂತ ಆಗ್ರಹವನ್ನ ಮನವಿಯನ್ನು ಮಾಡ್ತಾ ಇದ್ದೀರಾ? ಅಲ್ಲ, 100ಕ್ಕೆ 100 ಮಾಡಬೇಕು. ಇವಾಗ ನೋಡಿ, ಕಾವೇರಿ ಕಲಾಕ್ಷೇತ್ರ ಅಂತ ಹೆಸರಿಟ್ಟು ಇಲ್ಲೊಂದು ಕಾವೇರಿ ಸ್ಟ್ಯಾಚ್ಯೂ ಅಂತ ಮಾಡಿದ್ದಾರೆ. ಕಾವೇರಿಗೆ ರೂಪ ಇಲ್ಲ, ಇಲ್ಲಿ ಕಾವೇರಿಗೆ ಸ್ಟ್ಯಾಚ್ಯೂ ಬೇಕಾಗಿಲ್ಲ. ಅದು ಒಂದು ರೂಪದ ತರದಲ್ಲಿ ಇದೆಯಾ? ಇದು ಅಂತಲ್ಲ, ನಾವು ಕೊಡಗಿನ ಅನೇಕ ಕಡೆ ನೋಡಿದ್ವಿ. ಹೌದು, ಅದು ಮಾತಾಡ್ತಾ ಕಾವೇರಿಗೆ ರೂಪ ಇಲ್ಲ, ಇದ್ರ ಅವಶ್ಯಕತೆ ಇಲ್ಲ. ಇಲ್ಲಿ ಪನ್ನೆಂಡ ಬೆಳ್ಳೆಪ್ಪ ಅವರು ಕಾಲೇಜನ್ನ ಸ್ಥಾಪನೆ ಮಾಡ್ಲಿಕ್ಕೆ 1947 ಇಂಡಿಪೆಂಡೆಂಟ್ ಬಂದಿದ್ದಲ್ವಾ? ಅದೇ ವರ್ಷ ಅಲ್ಲ, 48 ಅಲ್ಲೇ ಎಲ್ರು ರೋಡು ನೀರು ಅಂತ ಕೇಳಿದ್ರೆ ಇವರು ಕೊಡಗಿಗೆ ವಿದ್ಯಾಭ್ಯಾಸಕ್ಕೆ ನಮಗೆ ಹೊರಗಡೆ ಹೋಗೋ ಸೌಲಭ್ಯ ಭಾರಿ ಕಷ್ಟ ಇದೆ ಅನ್ನೋದಕ್ಕೆ, ಮತ್ತೆ ಭತ್ತದ ವಿಷಯದಲ್ಲಿ ಕೂಡ ರೇಟ್ ಕಮ್ಮಿ ಆಗಿದೆ ಅನ್ನೋದಕ್ಕೆ ದೆಹಲಿಗೆ ಹೋಗಿ ನೆಹರು ಅವತ್ತು ಪ್ರಧಾನಮಂತ್ರಿ ಅವರ ಟೇಬಲ್ ಅಲ್ಲಿ ಕೂತ್ಕೊಂಡು, ಅವತ್ತು ಇಲ್ಲಿ ಮೊದಲಿಯಾರ್ ಅಂತ ಅಲ್ಲಿ ಅವತ್ತಿನ ಕಲೆಕ್ಟರ್ ಇರ್ತಾರೆ, ಅವ್ರದ್ದು ಸಿಗ್ನೇಚರ್ ಬೇಕಾಗಿರುತ್ತೆ. ಅಷ್ಟು ವ್ಯವಸ್ಥೆಯನ್ನ ದೀರ್ಘ ಹೋಗಿ ಅಲ್ಲಿ ಹಾಕಿರೋ ಫಾಲೋ ಅಪ್ ಮಾಡಿ ಆ ಟೇಬಲ್ ಅಲ್ಲಿ ಕೂತ್ಕೊಂಡು ಪರ್ಮಿಷನ್ ತಗೊಂಡ್ಬಂದು, ಇವತ್ತಿನ ಜೂನಿಯರ್ ಕಾಲೇಜ್ ಏನಿದೆಯೋ ಅಲ್ಲಿ ಒಂದು ಹಳೆ ಕಟ್ಟಡ ಇದೆ ಅಲ್ವಾ, ಅಲ್ಲಿ ಮೊದಲ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಆ ನಂತರದಲ್ಲಿ ಇವಾಗಿನ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜ್ ಏನಿದೆಯೋ ಅಲ್ಲಿ ಬಿಲ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಆಮೇಲಿಂದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅನ್ನೋ ಹೆಸರು ಗಿಂತ ಮೊದಲು ಇದು ಮಂಗಳೂರು ಯೂನಿವರ್ಸಿಟಿ, ಮೆಡ್ರಾಸ್ ಯೂನಿವರ್ಸಿಟಿ ಹಿಂಗೆಲ್ಲ ಇರುತ್ತೆ. ಆಮೇಲೆ ಗೌರ್ಮೆಂಟ್ ಕಾಲೇಜ್ ಅಂತ ಮಾತ್ರ ಅದಕ್ಕೆ ಹೆಸರು ಇರುತ್ತೆ. ಇದಿಷ್ಟು ಅವ್ರ ಬಗ್ಗೆ ಸ್ಥಾಪನೆ ಮಾಡಿದ್ದಕ್ಕೆ ಇಷ್ಟು ದಾಖಲೆ ಇದ್ದಿದ್ದಕ್ಕೆ ಅಟ್ಲೀಸ್ಟ್ ಅವರ ಕ್ಯಾಂಪಸ್ಗೆ ಕಾಲೇಜ್ ಹೆಸರು ಇವ್ರದೇ ಇರಲಿ, ಹಾಕಿ ಆಗಿದೆ. ಕ್ಯಾಂಪಸ್ ಹೆಸರಾದ್ರೂ ಪನ್ನೆಂಡ ಬೆಳ್ಳೆಪ್ಪ ಹೆಸರು ಹಾಕ್ಬೇಕು ಅನ್ನೋದು ಒಂದು ಡಿಮಾಂಡ್ ಹೇಗೆ ನಮ್ದು ಹೋರಾಟ ಇದೆಯೋ ಹಾಗೆ ಇಲ್ಲಿ ಕೊರವಂಡ ನಂಜಪ್ಪನವರು ಈ ಭೂಮಿಯನ್ನ ದಾನ ಮಾಡಿದ್ದಕ್ಕೆ ಅವರ ಹೆಸರು ಕೂಡ ಸ್ಥಿರಸ್ಥಾಯಿ ಇರುವಂತ ವ್ಯವಸ್ಥೆ ಕೂಡ ಇಲ್ಲ ಆಗ್ಬೇಕು. ಎಲ್ಲರೂ ಚಿಂತೆ ಮಾಡ್ಬೇಕಂತ ವಿಚಾರ, ಜೊತೆಗೆ ಅಗತ್ಯವಾಗಿ ಆಗ್ಬೇಕಾದಂತ ವಿಚಾರ. ಮೂಲವನ್ನೇ ಮೂಲವನ್ನ ಮರೆತ್ರೆ ಅದು ಆ ದಾನಿಗೆ ಮಾಡಿದ ಅನ್ಯಾಯ. ಅದು ಮಾಡೋ ಕೆಲಸ ಇರೋದಿಲ್ಲ. ಹಾಗೆ ಇದು ಮಲ್ಟಿಪರ್ಪಸ್ ಆಗ್ಬೇಕು. ಮೀಟಿಂಗ್ ಹಾಲ್ ಆಗಿರ್ಬೋದು, ರಂಗಭೂಮಿ ಚಟುವಟಿಕೆಗಾಗಿರ್ಬೋದು, ನಾವು ಈ ಡಾಕ್ಯುಮೆಂಟ್ರಿ ಮೂವಿ ಮಾಡಲಿದ್ದಕ್ಕೆ ತೋರಿಸ್ಲಿಕ್ಕಿರುವಂತ ಒಂದು ಸೌಂಡ್ ಸಿಸ್ಟಮು, ಇವೆಲ್ಲವೂ ಕೂಡ ಆ ಒಂದು ಕಲ್ಪನೆ ಬೇಕು ಅನ್ನೋ ಮನವಿನ ಇದೇ ನಗರಸಭೆಗೆ ಮೊದಲೇ ಕೊಟ್ಟಿದ್ದೆ ನಾನು. ಟೆಕ್ನಾಲಜಿ ಸುಮಾರು ಮುಂದುವರೆದಿದೆ, ಬಹುಶಃ ಈಗ ಆಧುನಿಕ ಟೆಕ್ನಾಲಜಿನ ಬಳಸ್ಕೊಂಡು ಸೌಂಡ್ ಪ್ರೂಫ್, ಎಕೋ ಪ್ರೂಫ್ ಎಲ್ಲ ಅಕಸ್ಮಾತ್ ಅದನ್ನ ಇವರು ಪ್ರಿಪರೇಷನ್ ಮಾಡ್ಕೊಂಡಿಲ್ಲ ಅಂದ್ರೂ ಕೂಡ ಇನ್ನಾದ್ರೂ ಕೂಡ ಮಾಡ್ಬೋದು, ಅವಕಾಶ ಇದೆ. ಯಾಕೆಂದ್ರೆ ನಿಮ್ಮಂತವ್ರು ಈ ಕೆಲಸ ಮಾಡ್ತಾ ಇರೋದ್ರಿಂದ ಈ ಮೂಲಕ ಆದ್ರೂ ನಾವು ಧ್ವನಿ ಎತ್ತಬಹುದು. ಇನ್ನೊಂದು ಕೇಳ್ಬೇಕು, ನೀವು ಒಟ್ಟು ಎಷ್ಟು ಪ್ರದರ್ಶನವನ್ನ ಇಲ್ಲಿ ಕೊಟ್ಟಿರ್ಬೋದು, ನೆನಪಿದ್ಯಾ? ಇಲ್ಲ, ಪ್ರದರ್ಶನ ಅಂತ ನಾನು ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೆ ಕಾರ್ಯಕ್ರಮಗಳನ್ನ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಾನೇ ಮಾಡಿದ್ದೀನಿ. ಎಷ್ಟು ಕಾರ್ಯಕ್ರಮ ಮಾಡಿರ್ಬೋದು? ಅದನ್ನೆಲ್ಲ ಸೇರಿಸಿ ಹೇಳಿದ್ರು ನಾನು. ಕೇವಲ ನಾಟಕ ಮಾತ್ರ ಅಂತಲ್ಲ, ಒಂದಷ್ಟು ಮಾಡಿದ್ದೀನಿ. ಲೆಕ್ಕ ಸಿಗ್ಲಿಕ್ಕಿಲ್ಲ ಮಾಡಿದ್ರೆ. ಕವಿಗೋಷ್ಠಿಗಳನ್ನು ಮಾಡಿದ್ದೀನಿ, ಇದನ್ನು ಮಾಡಿದ್ದೀನಿ.
ಚಿತ್ರ ಪ್ರದರ್ಶನ ಮಾಡಿದ್ದೀನಿ. ನಿಮ್ದು ಫಸ್ಟ್ ಪ್ರದರ್ಶನ ನೀವು ಆಗ್ಲೇ ಹೇಳಿದ್ರೆ ಅದೇನಾ? ಫಸ್ಟ್ ಮಾತ್ರ ಅದು ಯಾವತ್ತಿಗೂ ಮರೆಯಲ್ಲ. ಅದು ಇದು ರಕ್ತ ಕಣ್ಣೀರು ಕಟ್ಟಡ ಸ್ಟ್ರಕ್ಚರ್ ಹಿಂಗೆ ಇತ್ತಾ ಅಥವಾ ಸೇಮ್ ಹೀಗೆ ಇತ್ತು. ಕೊನೆಯದಾಗ ಏನ್ ಹೇಳ್ತೀರಿ? ಎಲ್ಲ ಹೋಗ್ತಾ ಇದೆ, ಇಲ್ಲ ಹೊಸದು ಬರುತ್ತೆ, ಹಳೆ ನೀರು ಹೋಗ್ಬೇಕು, ಹೊಸ ನೀರು ಬರ್ಬೇಕು. ಹೌದು, ಸಂಸ್ಕೃತಿ ಅನ್ನೋದು ಹರಿಯುವ ನೀರಿದ್ದಾಗೆ. ಯಾಕೆಂದ್ರೆ ಬದಲಾವಣೆ ಆಗಿದೆ. ಇವತ್ತು 40 ವರ್ಷದ ಹಿಂದೆದು ನಾನು ಹೇಳ್ತಾ ಇರೋದು ಯಾವುದು ರಕ್ತ ಕಣ್ಣೀರ್ ಬಗ್ಗೆ. ಅದಕ್ಕಿಂತ ಮೊದಲೇ ಇತ್ತಲ್ಲ ಇದು. ಆ ಹರಿಯುವಲ್ಲಿ ಬದಲಾವಣೆ ಬೇಕೇ ಬೇಕಲ್ವಾ? ಹಾಗಿದ್ರೆ ಇವಾಗದ್ದು ಪರಿಸ್ಥಿತಿಗೆ ಸರಿಯಾಗಿ ಇದು ಆಧುನಿಕತೆಗೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಅದು ಆಗ್ಲೇಬೇಕು. ಅದು ಆಗಿದ್ದಂತಹ ಸೌಕರ್ಯಗಳು ಕೂಡ ಅಷ್ಟಕ್ಕಷ್ಟೇ. ಆದ್ರೆ ಆ ಮೂಲವನ್ನ ಮರಿಬಾರ್ದು. ಅದು ಕೊರವಂಡ ನಂಜಪ್ಪ FMC ಕಾಲೇಜಿನಲ್ಲಿ 12 ಬೆಳ್ಳೆಪ್ಪ ಕ್ಯಾಂಪಸ್ ಹೆಸರಾದ್ರೂ ಇಡಬೇಕು. ಆ ಹೆಸರಿನ ಹಿಂದೆ ಏನಿದೆ ಅಂತ ಕೆಲವರು ಕೇಳ್ತಾರೆ. ಹೆಸರಿನ ಹಿಂದೆ ತ್ಯಾಗ ಇದೆ. ಆ ತ್ಯಾಗಕ್ಕೆ ನಾವು ಬೆಲೆ ಕೊಡ್ಬೇಕು. ಈ ಸ್ವಾತಂತ್ರ್ಯ ಚಳುವಳಿ ಕನಸನ್ನ ಕಟ್ಟಿ ಅವರು ತ್ಯಾಗ ಮಾಡಿ. ಹೌದು, ಸ್ವಾತಂತ್ರ್ಯ ಚಳುವಳಿ ಹಿಂದೆ ಎಷ್ಟೋ ಜನರ ತ್ಯಾಗ ಇದೆ. ಅದಕ್ಕೆ ನಾವು ಬೆಲೆ ಕೊಟ್ಟಿಲ್ಲ ಅಂದ್ರೆ ನಾವು ವರ್ತಮಾನದಲ್ಲಿ ಭವಿಷ್ಯದಲ್ಲಿ ನಮ್ಮ ಚರಿತ್ರೆಯನ್ನ ಉಳಿಸ್ಕೊಳ್ಳಿಕ್ಕೆ ಅದು ಬೇಕಾಗಿದೆ. ಇನ್ನೊಬ್ಬರನ್ನ ಹೆಸರನ್ನ ಅಳಿದು ಹಾಕಿ ನಾವು ಮುಂದೆ ಬರೋದ್ರಲ್ಲಿ ಯಾವುದೇ ಹತ್ತಿದ ಏಣಿನ ತುಳಿದು ಯಾರೋ ಬಂದು ಉದ್ಘಾಟನೆ ಮಾಡ್ತಾರೆ. ಅವತ್ತಿನ ಮುಖ್ಯಮಂತ್ರಿ ಮಾಡ್ತಾರೆ, ಇನ್ನೊಬ್ರು ಮಾಡ್ತಾರೆ, ಯಾರೋ ಮಾಡ್ತಾರೆ. ಅವ್ರ ಹೆಸರನ್ನ ಶಾಶ್ವತವಾಗಿ ಉಳಿಸೋದ್ರ ಹಿಂದೆ ಇವರ ಬೆವರಿಗೆ ಬೆಲೆ ನಾವು ಕೊಡ್ಲೇಬೇಕಲ್ಲ. ಈಗ 1 ಇಂಚು ಜಾಗ ಕೊಡಕ್ಕೆ ಹಿಂದೆ ಮುಂದೆ ನೋಡೋರು ಇದಾರೆ. ಎಷ್ಟೋ ಜನರ ತಲೆ ಬಿದ್ದಿದ್ದಾರೆ, ರಕ್ತ ಹರಿತಾ ಇರ್ತಾರೆ 1 ಇಂಚು ಜಾಗಕ್ಕಾಗಿ. ಅಂತದ್ರಲ್ಲಿ ಇಂಥ ಅಮೂಲ್ಯವಾದ ಜಾಗವನ್ನು ಆ ಟೈಮಲ್ಲೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ದೊಡ್ಡ ತ್ಯಾಗ ಇದೆ. ಖುಷಿ ಆಯ್ತು. ಅನೇಕ ಮಂದಿ ಸಣ್ಣ ಪುಟ್ಟ ಕಲಾವಿದರು, ದೊಡ್ಡ ಕಲಾವಿದರು, ಖ್ಯಾತನಾಮರು ಕೂಡ ಇಲ್ಲಿ ಇದು ನಮ್ದು ಅಂತಲ್ಲ, ಇಲ್ಲಿ ತುಂಬಾ ಜನರು ಈ ವೇದಿಕೆಯನ್ನು ಅನುಭವಿಸಿದ್ದಾರೆ. ಕೇವಲ ಅಂತಲ್ಲ, ಕಲೆದ ಆಚೆಗೆ ಸಭೆ ಸಮಾರಂಭಗಳು, ರಾಜಕೀಯ ಸಮಾವೇಶಗಳು ಎಲ್ಲವೂ ಕೂಡ ನಡೆದಿದೆ. ಅವತ್ತಿನ ಅವ್ರ ಕಲ್ಪನೆ ಆ ಕಾಲಘಟ್ಟದಲ್ಲೇ, ಆ ಕಾಲಘಟ್ಟಿಗೆ ನೀವು ಯೋಚನೆ ಮಾಡಿ. ಅವಾಗ ಇದು ಎಷ್ಟು ಅದ್ಭುತ ಕಟ್ಟಡ ಎಲ್ರಿಗೂ. ಇವಾಗ ಸಾಕಾಗ್ತಾ ಇಲ್ಲ ಅಂತ. ಕಾಲ ಬದಲಾಗ್ತಾ ಇದೆ, ಇದ್ರ ಒಳಗಡೆ ಇರೋ ಇದು ವ್ಯವಸ್ಥೆಗಳು ಅದು ಆಧುನೀಕರಣಗೊಳ್ಬೇಕು ಅನ್ನೋ ವರ್ತಮಾನ ಸ್ಥಿತಿಗೆ ಅದು ಬೇಕಾಗಿದೆ, ಅನಿವಾರ್ಯ. ಅದು ಮಾಡ್ತಾ ಇರೋದು ಒಳ್ಳೇದೇನೆ. ಒಳ್ಳೆ ನಿಟ್ಟಿನಲ್ಲಿ ಒಳ್ಳೆ ರೀತಿಯಲ್ಲಿ ಆಗ್ಲಿ, ಸುಸಜ್ಜಿತವಾಗಿ ವ್ಯವಸ್ಥಿತವಾಗಿ ಯಾವುದೇ ಲೋಪ ಇಲ್ಲದಾಗೆ ಒಂದು ಯಾವ ರೀತಿ ಗುಣಮಟ್ಟದ ಕಟ್ಟಡ ಆಗ್ಲಿ. ಇತ್ತೀಚಿನ ದಿನಗಳಲ್ಲಿ ಬಹಳ ಮುಖ್ಯವಾಗಿದೆ ಅದು ಗುಣಮಟ್ಟ ಈ ಕಟ್ಟಡದಲ್ಲಿ ಆಗ್ಲಿ. ಜನಪ್ರತಿನಿಧಿಗಳು, ಅಧಿಕಾರಿಗಳು ಆ ನಿಟ್ಟಿನಲ್ಲಿ ಆಸಕ್ತಿ ವಹಿಸ್ಲೇಬೇಕು. ಮತ್ತೆ ನಮ್ಮಂತ ಕಲಾವಿದರು ಇದ್ರ ಮೇಲೆ ಒತ್ತಡ ಹೇರಬೇಕಾಗಿದೆ. ಆ ಒತ್ತಡ ಹೇರ್ದು ಹೋದ್ರೆ, ಯಾಕಂದ್ರೆ ಈ ಒತ್ತಡ ಹೇರ್ದು ಹೋದ್ರೆ ಅದು ಆಗೋದಿಲ್ಲ, ಬಿಸಿ ಇಲ್ಲದ್ರೆ ಕರಗೋದಿಲ್ಲ. 2 ಪಿಲ್ಲರ್ ಎತ್ಬಿಟ್ಟು ಒಂದು ಕೋಣೆ ಮಾಡೋದಲ್ಲ, ಆ ಕೋಣೆ ಒಳಗಡೆ ಇರುವ ಸುಂದರತನ ಇದೆ ಅಲ್ವಾ, ಆ ಸುಂದರತೆ ಅನುಭವಿಸಕ್ಕೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಥ್ಯಾಂಕ್ ಯು ವಿಠಲನವ್ರನ್ನ. ಅವರ ನೆನಪುಗಳನ್ನ ಮೆಲುಕು ಹಾಕೋದಕ್ಕಾಗಿ ನಾನು ಮನೆಯಿಂದ ಕರೆಸಿದ್ದೆ. ಅವರ ನೆನಪಿನ ಜೊತೆಗೆ ಗೊತ್ತಿಲ್ಲದ ವಿಚಾರವನ್ನ ನಮ್ಮ ಜೊತೆಗೆ ಹಂಚಿಕೊಂಡ್ರು. ಮಾತಾಡ್ತಾ ಹೋದ್ರೆ ಇನ್ನು ಸುಮಾರು ಹೊತ್ತು ಮಾತಾಡ್ಬೋದು. ಈ ಕಟ್ಟಡದ ಬಗ್ಗೆ, ಇಲ್ಲಿನ ಆದಂತಹ ಇಂದಿನ ಕಾರ್ಯ ಚಟುವಟಿಕೆಗಳು, ಆ ಬೆಳವಣಿಗೆಗಳು, ಕಲಾವಿದರುಗಳ ಬಗ್ಗೆ, ಎಲ್ಲದರ ಬಗ್ಗೆ ಮಾತಾಡ್ತಾರೆ ಸುಮಾರು ಹೊತ್ತಾಗುತ್ತೆ. ಆದ್ರೆ ಇಂಪಾರ್ಟೆಂಟ್ ಮುಖ್ಯವಾದ ವಿಚಾರ ಏನೇನಿದೆಯಾ, ನಿಮ್ಗೆ ಒಂದು ಥ್ಯಾಂಕ್ಸ್ ಹೇಳಲಿಕ್ಕಿದೆ. ಹೌದು, ಮನೇಲಿದ್ದೆ, ಏನೋ ಬಿಸಿಲಿದ್ದೆ, ಇನ್ನೊಂದು ಸಿನಿಮಾ ಶೂಟಿಂಗ್ ಅಲ್ಲೂ ಕೂಡ ಇದ್ದೆ, ಅಲ್ಲಿಂದ ಬಂದೆ ಇವಾಗ. ಆದ್ರೆ ಕಾವೇರಿ ಕಲಾಕ್ಷೇತ್ರದ ಬಗ್ಗೆ ಹೇಳುವಾಗ ನನ್ನ ಜೀವ ಎಲಿತು ಬಂದೆ. ಯಾಕೆಂದ್ರೆ ಈ ನೆನಪು, ಆ ನೆನಪಿನ ಬುತ್ತಿ ಬಿಚ್ಕೊಂಡು ಭವಿಷ್ಯದಲ್ಲಿ ಕೂಡ ಇನ್ನೊಬ್ಬರ ನೆನಪಿನಲ್ಲಿ ಇದು ಉಳಿಲಿ ಅನ್ನೋ 2 ಮಾತು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಯು. ಒಂದು ನೈಜ ಕಲಾವಿದನಾದವನಿಗೆ ಒಂದು ಸಣ್ಣ ವೇದಿಕೆಯಲ್ಲಿ, ದೊಡ್ಡ ವೇದಿಕೆಯಲ್ಲಿ ಎಲ್ಲೇ ಕಾರ್ಯಕ್ರಮ ಕೊಟ್ಟಿದ್ರು ಕೂಡ ಅವನಿಗೆ ನೆನಪಲ್ಲಿ ಸದಾ ಇರುತ್ತೆ. ಎಷ್ಟೇ ಕಾರ್ಯಕ್ರಮ ಕೊಟ್ಟರೆ ಆ ವೇದಿಕೆ ನೆನಪಲ್ಲಿ ಇರುತ್ತೆ. ಥ್ಯಾಂಕ್ ಯು, ನೀವು ನಮ್ಮ ಜೊತೆಗೆ ಕರೆಗೆ ಹೋಗೊಟ್ಟು ಬಂದಿದ್ದಕ್ಕೆ. ನೋಡುವ ಮುಂದೆ ಅವಕಾಶದಾಗ ಮತ್ತೊಂದು ಬೇರೆ ಬೇರೆ ವಿಚಾರಗಳಿಗೆ ಮಾತಾಡೋಣ. ನಾವು ಮಾತಾಡಿದ್ದು ಇಂಪ್ಲಿಮೆಂಟ್ ಆಗ್ಲಿ ಅನ್ನುವಂತ ಬಯಕೆ. ಕಾರ್ಯಕ್ರಮ ನೋಡೋರಿದ್ರೆ ನೀವು ಕೂಡ ಒಂದಷ್ಟು ಒತ್ತಡವನ್ನು ಹಾಕಿ ಒಂದು ಅಚ್ಚುಕಟ್ಟದ ವ್ಯವಸ್ಥೆ ಆಗ್ಲಿ, ಜೊತೆಗೆ ಇವ್ರು ಹೇಳಿದಾಗೆ ಅವರ ಹೆಸರನ್ನ ಚಿರಸ್ಥಾಯಿ ಆಗುವ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆ ಮುಂದಾಗ್ಲಿ ಅನ್ನುವಂತಹ ಒಂದು ದೊಡ್ಡ ಕೋರಿಕೆ
ಬೇಡಿಕೆ ಅಲ್ಲ, ಕೋರಿಕೆ ಬೇಡಿಕೆ ಆಗ್ರಹ ಮಾಡ್ತಾ ಇಲ್ಲ. ಬೇಡಿಕೆ ಇಲ್ಲ ಆಗ್ರಹ ಇಲ್ಲ ಇದು ಇಲ್ಲ ಸಿಗದಿದ್ರೆ ಆಗ್ರಹ ಆಗ್ಬೇಕು. ಬೇಡಿ ಬೇಡಿಕೆಗೆ ಮನ್ನಣೆ ಸಿಗುತ್ತೆ. ಕೋರಿಕೆ ಬೇಡಿಕೆ ಆಗ್ರಹ ಎರಡು ಕೂಡ ಒಟ್ಟಿಗೆ ನಿಮ್ ಜೊತೆಲಿ ಹೇಳ್ತಾ ಇದ್ದೀನಿ. ಇದು ಆಗ್ರಹ ಕೂಡ, ಥ್ಯಾಂಕ್ ಯು. ಇದು ಆಗ್ರಹ ಕೂಡ, ಇದರಲ್ಲಿ ನಮ್ದು ರಾಜಿ ಇಲ್ಲ. ನೋ ಕಾಂಪ್ರಮೈಸ್. ಅಲ್ಲಿ 12 ಬೆಳ್ಳಪ್ಪ ಹೆಸರು ಆಗ್ಬೇಕು ಅನ್ನೋದು ನನ್ನ ಆಗ್ರಹನೇ. ಯಾವ್ದು ಕ್ಯಾಂಪಸ್ಗೆ, ಕ್ಯಾಂಪಸ್ ಬೇರೆ, ಕಾಲೇಜ್ ಬೇರೆ. ಕಾಲೇಜಿಗೆ ಹೆಸರಿದೆ, ಕ್ಯಾಂಪಸ್ಗೆ ಈ ಹೆಸರು ಆಗ್ಲಿ ಅನ್ನೋ. ಇಲ್ಲಿ ಕೂಡ ಅದೇ ತರದಲ್ಲಿ ಕೊರವಂಡ ನಂಜಪ್ಪ ಅವರು ಇದು ಭೂಮಿ ದಾನ ಮಾಡಿದ್ದಕ್ಕೆ ಅವ್ರ ಹೆಸರು ಕೂಡ ಇಲ್ಲಿ ಇರ್ಬೇಕು. ಕೊರವಂಡ ನಂಜಪ್ಪ ಅವರು ಈಗಿನ ಪೀಳಿಗೆಗೆ ಗೊತ್ತಾಗ್ಬೇಕು ಯಾರು ಅನ್ನೋದು. ಅನೇಕರು ಈ ಬಿಲ್ಡಿಂಗ್ ಉದ್ಘಾಟನೆ ಆದವರು ಅದ್ರ ಬಗ್ಗೆ ಎಲ್ಲ ನಾವು ಬಂದು ನೋಡ್ತೀವಿ, ಕಲ್ಲಿನಲ್ಲಿ ಹೆಸರು ಹಾಕಿರ್ತಾರೆ. ಬಟ್ ಆ ಜಾಗ ಕೊಟ್ಟವರ ಹೆಸರು ಇದಲ್ಲ, ಅದು ಮುಂದಿನ ಪೀಳಿಗೆಗೆ ಈ ಕಟ್ಟಡ ಇರುವಷ್ಟು ದಿನ ಮುಂದೆ ಹೊಸ ಸೂರ್ಯ ಚಂದ್ರ ಇರುವವರೆಗೆ ಅದೇ ಏನ್ ಹೇಳಿದ್ರು ಅಲ್ಲಿವರೆಗೂ ಅದು ಇರಬೇಕು. ಆ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆ ಸ್ಪಂದಿಸ್ತಾ ಅನ್ನೋಂತ ಆಶಾಭಾವನೆಯನ್ನು ಇಟ್ಕೊಳ್ಳೋಣ. ಮಾಡ್ಲೇಬೇಕು ಅನ್ನೋ ಆಗ್ರಹ ನಮ್ದು ಕೂಡ ಇದೆ. ನಮಸ್ಕಾರ. ಕಾರ್ಯಕ್ರಮ ನೋಡಲಿಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾ ಇದ್ದಾರೆ ಕುರುಬ್ ಬಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಕೂಡ ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ವೆರಿ ಮಚ್. ಕ್ಷೇಮವಾಗಿ.